ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನೀವು ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡಿದರೆ, ನನ್ನ ಹೆಸರು ರವಿಕುಮಾರ್ ಅಂತೇಳಿ. ನಾನೀಗ ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಸುಮಾರು ಕಂಟೆಂಟು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಫಸ್ಟ್ ಸೆಮಿಸ್ಟರ್ ನೋಡಿಲ್ಲ ಅಂತಂದರೆ, ಈ ಸೆಮಿಸ್ಟ್ರಲ್ಲಿ M2 ಅಂತ ಏನು ಡಿಪ್ಲೊಮೊ ಮ್ಯಾಥ್ಸ್ 2 ಇದೆ, ತುಂಬ ಇಂಪಾರ್ಟೆಂಟು. ಮತ್ತು ಯಾವುದೇ ರೀತಿ ಕೂಡ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಕಂಪ್ಲೀಟಾಗಿ ಫಾರ್ಮುಲಾ ಬೇಸ್ಡ್ ಆಗಿರುವಂತಹ ಕ್ವಶನ್ಸ್ ಇರ್ತವೆ. ಇದು ಪ್ರೀವಿಯಸ್ ಆಗಿ ಕೂಡ ಇದೇ 15 ಸೀರೀಸ್ ಅಂತೇಳಿ 15 ಸೀರೀಸಲ್ಲಿ M2 ಇತ್ತು. M2ನಲ್ಲಿ ಸುಮಾರು ವಿದ್ಯಾರ್ಥಿಗಳು ಕಷ್ಟ ಆಗ್ತಿದೆ ಅಂತ ಕೆಲವು ವಿದ್ಯಾರ್ಥಿಗಳು ಫೇಲ್ ಆಗೋದಾಗ್ತಿತ್ತು. ಬಟ್ ನಾನು ಹೇಳೋದು ಇಷ್ಟೇ, ಕಂಪ್ಲೀಟ್ಲಿ ಇದು M2 ಅನ್ನೋದು ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಸ್ಟ್ರೈಟ್ ಲೈನ್ಸ್ ಇರ್ಬೋದು ಅಥವಾ ಡಿಫ್ರೆನ್ಸಿಯೇಷನ್ ಇರ್ಬೋದು, ಈ ಚಾಪ್ಟರ್ಸು. ಈಗ ನಿಮಗೆ ತೋರಿಸ್ತಾ ಇರುವಂಥ ಇಮೇಜಲ್ಲಿ ಇದು ಹೊಸದಾಗಿ ನನ್ನ ಮೊಬೈಲ್ ಆ್ಯಪಲ್ಲಿ ಈ ಒಂದು ಬುಕ್ಕನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇದು ವರ್ಕ್ ಬುಕ್ ಕಮ್ ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜು. ನೀವು ಇದೊಂದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ದೆ ಆದರೆ, ಸೊ ಯಾರಿಗೂ ಕೂಡ ಕಂಪಲ್ಷನ್ ಇಲ್ಲ. ರಿಕ್ವೈರ್ಮೆಂಟ್ ಇರೋವಂಥವ್ರು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ. ಅಂದಾಗೆ ಯಾರಿಗೆಲ್ಲ ಆ್ಯಕ್ಟಿವಿಟಿ ಬುಕ್, ಅಂದರೆ ಕೆಲವು ಕಾಲೇಜುಗಳಲ್ಲಿ ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ, ಅಕಸ್ಮಾತ್ ಆ್ಯಕ್ಟಿವಿಟಿ ಬುಕ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು ಬೇಕಾದರೆ ಈ ಒಂದು ಬುಕ್ಕಲ್ಲಿ ನಿಮಗೆ ರೂಬ್ರಿಕ್ಸ್ ಕೂಡ ಕೊಟ್ಟಿರ್ತೀರಿ. ಸೊ ಯು ಕ್ಯಾನ್ ಸಿ ಇಲ್ಲಿ ನಿಮಗೆ ಒಂದು ರೂಬ್ರಿಕ್ಸನ್ನು ಆ್ಯಡ್ ಮಾಡಿ ಕಾಲೇಜಿನ ಪೆಂಡಿಂಗ್ ಕೊಟ್ಟಿರ್ತೀರಿ. ಇಲ್ಲಿ ನೀವು ರೂಬ್ರಿಕ್ಸ್ ಕೂಡ ಹಾಕ್ಬಿಟ್ಟು ಜೊತೆಯಲ್ಲಿ ಫಾರ್ಮುಲಾ ಶೀಟ್ ಪ್ರೊವೈಡ್ ಮಾಡಿದ್ದೀನಿ. ಬಟ್ ಏನಪ್ಪ ಅಂದರೆ ಈ ಫಾರ್ಮುಲಾ ಶೀಟಲ್ಲಿ ಎರಡೂ ಇದೆ, M1 ಮತ್ತು M2 ಎರಡೂ ಇದೆ. ಸದ್ಯಕ್ಕೆ ನೀವು M2 ಮಾತ್ರ ಯೂಸ್ ಮಾಡ್ಕೊಳ್ಳಿ. ಅಂದರೆ ಏನು, ಇಲ್ಲಿಂದ ಶುರು ಆಗುತ್ತೆ M2 ಕೋಆರ್ಡಿನೇಟ್ ಜಾಮೆಟ್ರಿ ಇರ್ಬೋದು, ಮತ್ತು ಡಿರೈವೇಟಿವ್ಸ್ ಇರ್ಬೋದು, ಮತ್ತು ಯಾವ್ಯಾವ ಫಾರ್ಮುಲಾ ಬೇಕು ಅದು ಕೊಟ್ಟಿದ್ದೀನಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ಅಂದರೆ ನಿಮಗೆ ಗೊತ್ತಿರ್ಬೋದು, ಇದು ಕಂಪ್ಲೀಟಾಗಿ ನಿಮಗೆ ಆಲ್ಮೋಸ್ಟ್ ಒಂದು 2 ಯೂನಿಟ್ಸ್ ಕರೆಕ್ಟಾಗಿ ಓದಿದ್ರೆ ಸಾಕು, ನೀವು ಔಟ್ ಆಫ್ ಔಟನ್ನು ತೆಗಿಬೋದು. ಸೊ ನೀವು ಮಾಡಲ್ ಪೇಪರ್ಸ್ ನೋಡಿದ್ದೆ ಆದರೆ, ಮಾಡಲ್ ಪೇಪರ್ಸಲ್ಲಿ ಮತ್ತು ಯಾರೂ ಈ ಎಕ್ಸಾಮನ್ನು ನೀವು ಒಂದು ವಾರದಲ್ಲಿ ಓದ್ತೀನಿ ನಾನು ಅನ್ನೋ ಥರ ಒಂದು ಇಮ್ಯಾಜಿನೇಷನ್ಗೆ ಹೋಗಬೇಡಿ. ಯಾಕಂದರೆ M2 ಅನ್ನೋದು ಫಾರ್ಮುಲಾ ಬೇಸ್ಡ್ ಡಿಪೆಂಡ್. ಈಗ ಆಲ್ರೆಡಿ ಸುಮಾರು ಸ್ಟೂಡೆಂಟ್ಸ್ ನನಗೆ ಕಮೆಂಟ್ಸ್ ಆಗ್ತಾ ಇದ್ದೀರಾ, ಸರ್ ನಮಗೆ M2 ಮಾಡಿಕೊಡಿ ಅಂತೇಳಿ. ಬಟ್ ಏನಪ್ಪ ಅಂತಂದರೆ, ಆಲ್ರೆಡಿ ನನ್ನ ಚಾನಲಲ್ಲಿ ಸುಮಾರು ಸ್ಟ್ರೈಟ್ ಲೈನ್ನ ವೀಡಿಯೋಸು ಅವೈಲೇಬಲ್ ಇದೆ. ಬಟ್ ಅದರಲ್ಲಿ ಯಾವುದನ್ನು ಚೂಸ್ ಮಾಡಬೇಕು ಅಂತ ನಾನು ಆಲ್ರೆಡಿ ನನ್ನ ಗ್ರೂಪಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಗ್ರೂಪ್ಗೆ ಲಿಂಕನ್ನು ಕಳಿಸ್ತೀನಿ ಮತ್ತು ನನ್ನ ಚಾನಲ್ ಲಿಂಕನ್ನು ಕಳಿಸ್ತೀನಿ. ಸುಮಾರು ವಿದ್ಯಾರ್ಥಿಗಳು ಗ್ರೂಪ್ ತುಂಬೋಗಿದೆ ಸರ್, ನಮಗೆ ವಿಸಿಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಿದ್ದೀರಾ. ಖಂಡಿತವಾಗಲಿ ಅದಕ್ಕೆ ಚಾನಲ್ ರವಿ ನಂದಿ ಅನ್ನುವಂಥ ಚಾನಲನ್ನು ನಿಮಗೆ ಕೊಟ್ಟಿದ್ದೀನಿ. ಆ ಚಾನಲಲ್ಲಿ ಫಾಲೋ ಆಗಿ ಅಲ್ಲಿ ನಾನು ಈ ಕಂಟೆಂಟನ್ನು ಶೇರ್ ಮಾಡ್ತಾ ಬರ್ತೀನಿ. ಈ ಒಂದು ಬುಕ್ಕನ್ನು ನೀವು ನನ್ನ ಮೊಬೈಲ್ ಆ್ಯಪಲ್ಲಿ, ಅಂದರೆ ನಾನು ಕೊಟ್ಟಿರುವಂಥ ಕೆಳಗಡೆ ಲಿಂಕಲ್ಲಿ ನನ್ನ ಮೊಬೈಲ್ ಆ್ಯಪ್ ರವಿ ನಂದಿ ಅನ್ನುವಂಥ ಮೊಬೈಲ್ ಆ್ಯಪ್ ಅವೈಲೇಬಲ್ ಇದೆ ನಿಮಗೆ ಪ್ಲೇಸ್ಟೋರಲ್ಲಿ. ಅಲ್ಲಿ ನೀವು, ಸೊ ಯು ಕ್ಯಾನ್, ಐ ವಿಲ್ ಶೋ ದಟ್ ಒನ್, ಯಾವ ಆ್ಯಪ್ ಅಂತೇಳಿ. ಸೊ ಇದು ನಿಮಗೆ ಇರುವಂತಹ ಮೊಬೈಲ್ ಅಪ್ಲಿಕೇಶನ್ ರವಿ ನಂದಿ ಅನ್ನುವಂಥದ್ದು. ಸೊ ನಿಮಗೆ ಒಂದು ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ಬೇಕಾದ್ರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಈ ಒಂದು ಸ್ಕ್ಯಾನರ್ನ ನೀವೇನು ಮಾಡಿ, ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಮೊಬೈಲ್ ಆ್ಯಪು ಸಿಗುತ್ತೆ, ಲಿಂಕು ಅಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ಈ ಮೊಬೈಲ್ ಆ್ಯಪಲ್ಲಿ ನಿಮಗೆ ಬೇಕಾಗಿರುವಂತಹ ಕೋರ್ಸಸ್ ಇದ್ದಾವೆ. ಈ ಒಂದು ಬುಕ್ಕನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ. ಇದರಲ್ಲಿರುವಂತಹ ಪ್ರಾಬ್ಲಮ್ಸ್ ಮಾತ್ರ ಸಾಕು. ಇದು ನಾನು ಬುಕ್ಕಾಗೆ ಕೊಡೋಕ್ಕೆ ನನಗೆ ಅಷ್ಟೊಂದು ಅಫೋರ್ಡಬಲ್, ನನ್ನ ಕೈಲಿ ಅದನ್ನೆಲ್ಲ ನೆಟ್ವರ್ಕಿಂಗ್ ಈಗ ಕಷ್ಟ ಇದೆ. ಸದ್ಯಕ್ಕೆ ನಿಮಗೆ ಬುಕ್ ಅಂತ ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ಕೂಡ ಜೆರಾಕ್ಸ್ ಮಾಡಿಸ್ಕೊಳಕ್ಕೆ ಹೋಗಬೇಡಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಇಂಡಿವಿಜುವಲಾಗಿ ಪ್ರಿಂಟ್ ಹಾಕ್ಕೊಳ್ಳಿ. ಯಾರೆಲ್ಲ ಆ್ಯಕ್ಟಿವಿಟಿ ಬೇಕೋ ಈ ಆ್ಯಕ್ಟಿವಿಟಿನ ನೀವೇ ನಿಮ್ಮ ಕಾಲೇಜಲ್ಲಿ ರಿಕ್ವೆಸ್ಟ್ ಮಾಡಿ ಆ್ಯಕ್ಟಿವಿಟಿ ಆಗಿ ಕೊಡ್ತೀರಿ ಅಂತ ನೀವು ಬೇಕಾದ್ರೆ ಕೊಡ್ಬೋದು. ಅದು ಆ್ಯಕ್ಟಿವಿಟಿ ಕೂಡ ಯೂಸ್ ಆಗುತ್ತೆ. ಯಾಕಂದರೆ ಕಂಪ್ಲೀಟ್ ಪ್ರಾಬ್ಲಮ್ಸ್ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಇದನ್ನು ಬೆನಿಫಿಟ್ ತೊಗೋಬೋದು. ಓಕೆನಾ? ಸೊ ನೀವು ನೋಡ್ಬೋದು ಯಾವ ಥರ ಇರುತ್ತೆ ಕ್ವಶನ್ಸ್ ಅಂತೇಳಿ. ಈ ಥರ ನಿಮಗೆ ಪ್ರತಿಯೊಂದೂ ಕ್ವಶನ್ಸ್ ಕೊಡ್ತಾ ಹೋಗಿರ್ತೀರಿ. ಅಲ್ಲಿ ಖಾಲಿ ಜಾಗ ಇರುತ್ತೆ, ವರ್ಕ್ ಬುಕ್ ಕೊಟ್ಟಿರ್ತೀನಿ, ವರ್ಕ್ ಬುಕ್ ಥರ. ಸೊ ನೀವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ನೀವು ಒಂದು ವಿಡಿಯೋ ನೋಡೋದ್ರ ಮುಖಾಂತರ ನೀವೇನು ಮಾಡ್ಬೋದು, ಇದು ಸಾಲ್ವ್. ಫಾರ್ ಎಕ್ಸಾಂಪಲ್ ನಿಮಗೆ ಈಗ ನೋಡಿ, ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಸುಮಾರು ಸ್ಟ್ರೈಟ್ ಲೈನ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಯಾವ್ಯಾವ ವಿಡಿಯೋ ನೋಡಿದ್ರೆ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, 198K ವ್ಯೂಸ್ ಆಗಿರುವಂತಹ ಒಂದು ವಿಡಿಯೋ ಇದೆ. ದಿಸ್ ಈಸ್ ಅ ಕಂಪ್ಲೀಟ್ ನಿಮಗಿರುವಂತಹ ಸ್ಟ್ರೈಟ್ ಲೈನ್ ವಿಡಿಯೋ. ಈ ಸ್ಟ್ರೈಟ್ ಲೈನ್ ವಿಡಿಯೋ ನೋಡಿದ್ರೆ ನಿಮಗೆ ಈಗ ಆಲ್ಮೋಸ್ಟ್ ನಿಮಗೆ 30 ಮಾರ್ಕ್ಸ್ವರೆಗೂ ಬರೋ ಚಾನ್ಸಸ್ ಇದೆ. ಓಕೆನಾ? ಅದ್ರ ಜೊತೆಲೇ ಡಿಫ್ರೆನ್ಸಿಯೇಷನ್ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಾಂದರೆ ಇಲ್ಲಿ ಈ ಥರ ಒಂದೇನು ನೋಡ್ತಾ ಇದ್ದೀರಾ, 1/8 ಅಂತ ಕೊಟ್ಟಿದ್ದೀನಿ. ಈ 1/8 ಟೋಟಲಾಗಿ 8 ವಿಡಿಯೋಸ್ ಇರುತ್ತೆ. ಆ 8 ವಿಡಿಯೋಸನ್ನು ಕಂಪ್ಲೀಟಾಗಿ ನೋಡಿ. ನಿಮಗೆ ಸ್ಟ್ರೈಟ್ ಲೈನ್ನ ಪ್ರತಿಯೊಂದು ಇಂಚು ಕೂಡ ನೋಡಿ. ಇಂಟರ್ಸೆಪ್ಟ್ ಫಾರ್ಮುಲಾ ಇರ್ಬೋದು, ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಾವು ಸ್ಲೋಪು, ಎಕ್ಸ್ ಇಂಟರ್ಸೆಪ್ಟ್, ಪ್ಯಾರಲಲ್ಲು, ಪರ್ಪೆಂಡಿಕ್ಯುಲರು, ಈ ಒಂದು ಯೆಲ್ಲೋ ಕಲರ್ ನೀವೇನು ನೋಡ್ತಾ ಇದ್ದೀರಾ ಇದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ವಾಟ್ M2 ಪ್ರಿಪ್ರೇಷನ್. ನಿಮಗೆ ಕಂಪ್ಲೀಟ್ ವಿಡಿಯೋ ಸೊಲ್ಯೂಷನ್ಸ್ ಬೇಕು ಅಂದರೆ ಮೊಬೈಲ್ ಆ್ಯಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೆಕ್ಸ್ಟ್ ನಿಮಗೆ ಯೂಟ್ಯೂಬಲ್ಲಿ ಲೈವ್ ಕ್ಲಾಸಸ್ ತೊಗೊಂಡಾಗ ನಿಮಗೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ನೀವು ಫಸ್ಟು
ನೀವು ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಥ್ಯಾಂಕ್ಸ್ನ ಮೆಸೇಜ್ ಹಾಕಿ, ನಿಮಗೆ ಯಾವ ಲಿಂಕ್ ಬೇಕು ಅಂತ ನೀವು ಕಮೆಂಟ್ ಮಾಡಿ, ಆ ಲಿಂಕ್ ನಾನು ಪ್ರೊವೈಡ್ ಮಾಡ್ತೀನಿ. ನೀವು ಆ ಲಿಂಕ್ ಮುಖಾಂತರ ನೀವೇನು ಮಾಡ್ಬೋದು, ಗ್ರೂಪ್ಗೆ ಅಥವಾ ಚಾನಲ್ಗೆ ಜಾಯ್ನ್ ಆಗ್ಬೋದು. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇನ್ನೊಂದು ತಿಂಗಳಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಎಕ್ಸಾಮ್ ಶುರು ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಥ್ಯಾಂಕ್ ಯು.